ಒಂದು ಗ್ಲಾಸಲ್ಲಿ ಅರ್ಧ ಲೋಟ ನೀರಿದೆ ಅಂತ ಅಂದ್ಕೊಳ್ಳಿ, ಅಂದರೆ ಒಂದು ಲೋಟದಲ್ಲಿ ಅರ್ಧ ನೀರಿದೆ ಅಂತಂದರೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋನು ಹೇಳಿದಾನೆ ಅರ್ಧ ತುಂಬಿದೆ ಅಂತ ಹೇಳ್ತಾನೆ, ನಕಾರಾತ್ಮಕವಾಗಿ ಅರ್ಧ ಮಾತ್ರ ನೀರಿದೆ ಅಂತ ಹೇಳ್ತಾನೆ. ಇಷ್ಟೇ ವ್ಯತ್ಯಾಸ. ಆದರೆ ಯೋಚನೆ ಮಾಡೋದಿಲ್ಲ. ಒಂದ್ಸಲ ಏನಾಯ್ತಂತೆ, ಒಂದು ದೊಡ್ಡ ಶೂ ಕಂಪನಿ ಮಾಲೀಕ ತನ್ನ ಸಹಾಯಕನ ಒಂದು ಸೌತ್ ಆಫ್ರಿಕಾಕ್ಕೆ ಕಳಿಸ್ತಿರ್ತಾನೆ. ಅದರಲ್ಲಿ ಹೋಗಪ್ಪ ನೀನು ಇಂಥ ನಗರಕ್ಕೆ ಹೋಗು, ಅಲ್ಲಿ ನಮ್ಮ ಶೂಗಳೆಲ್ಲ ಮಾರಾಟ ಆಗುತ್ತಾ ಇವಾಗ ಯೋಚನೆ ಮಾಡ್ಕೊಂಡು ಒಂದು ಸರ್ವೆ ಮಾಡ್ಕೊಂಡು ಬಾ ಅಂತ ಹೇಳಿರ್ತಾರೆ. ಇವನು ಹೋಗ್ತಾನೆ. ಅಯ್ಯೋ ಅಲ್ಲಿ ನಿಮ್ಮದು ಯಾವ ವಸ್ತುನು ನಿಮ್ಮ ಶೂಗಳೇನೋ ಬಿಕ್ರಿ ಆಗೋದಿಲ್ಲ, ಯಾರೂ ತಗೊಳ್ಳಲ್ಲ, ಯಾಕೆಂದ್ರೆ ಅಲ್ಲಿ ಯಾರು ಶೂನೇ ಧರಿಸಲ್ಲ ಅಂತ ಬಂದು ಹೇಳ್ಬಿಡ್ತಾನೆ. ಇವ್ರಿಗೆ ಬೇಜಾರಾಗ್ಬಿಡುತ್ತೆ, ಏನಪ್ಪ ಇಷ್ಟೊಂದಿಲ್ಲ ಖರ್ಚು ಮಾಡಿ ನಾನು ಇವನನ್ನು ಕಳಿಸಿ ಈ ಥರ ಆಗೋಯ್ತಲ್ಲ, ಇರ್ಲಿ ನೋಡೇ ಬರೋಣ ಅಂತ ತನ್ನ ಇನ್ನೊಬ್ಬ ಸಹಾಯಕನಲ್ಲಿ ಕಳಿಸ್ತಾನೆ. ಅವ್ನು ಹೋಗ್ತಾನೆ, ಅಲ್ಲಿಗೆ ಹೋಗ್ಬಿಟ್ಟು ಹೋಗಿ ಎಲ್ಲ ನೋಡ್ತಾನೆ, ಎಲ್ಲ ವಿಚಾರ. ಅವನು ಬಂದು ಅದನ್ನೇ ಹೇಳ್ತಾನೆ, ಅಯ್ಯೋ ನಿಮ್ಮ ಪ್ರಾಡಕ್ಟ್ಗೆ ತುಂಬ ಬೇಡಿಕೆ ಇದೆ, ಯಾಕೆ ಅಂದ್ರೆ ಒಬ್ಬರು ಶೂ ಧರಿಸೋದೇ ಇಲ್ಲ ಅಂತ. ಇದನ್ನೇ ಸಕಾರಾತ್ಮಕ. ಅವನು ಅದನ್ನೇ ಬಂದು ಹೇಳಿದೆ, ಇವನು ಅದನ್ನೇ ಬಂದು ಹೇಳಿದ. ಅಂದರೆ ಹೇಳುವಂಥ ರೀತಿ. ಇದನ್ನು ಸುಮ್ಮನೆ ಸ್ವಲ್ಪ ಇವಾಗಿನ ಕಾಲಕ್ಕೆ ತಕ್ಕಂತ ಹೇಳಬೇಕಾದ್ರೆ ಒಬ್ಬ ತರುಣಿ ಅಥವಾ ಹುಡುಗಿ ಒಂದು ಹೊಸ ಬಟ್ಟೆನ ತೊಗೊಂಬಂದು ಇತ್ತೀಚೆಗೆಲ್ಲ ಒಂದು ಸ್ವಲ್ಪ ಅದು ತೆಳುವಾಗೇ ಇರುತ್ತೆ, ಹೇಗಿದೆ ಅಂತ ಧರಿಸ್ಕೊಂಡು ಅಂತ ಹೇಳಿದ ತಕ್ಷಣ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತದ್ದು. ಇನ್ನೊಬ್ರು ಅದನ್ನು ನೋಡ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ಅಂತದ್ದು. ಈಗ ಅಷ್ಟೇ ವ್ಯತ್ಯಾಸ. ಸ್ವಲ್ಪ ಉದಾಹರಣೆಗಳನ್ನ ಈ ಥರ ತೊಗೊಂಡೆ, ಯಾಕೆಂದ್ರೆ ಅರ್ಥವಾಗಲಿ ಅಂತ ಅಷ್ಟೇ ಹೊರತು ಯಾವುದೇ ಅಂತ ಅಪಾರ್ಥ ಬೇಡ ಇದರಲ್ಲಿ. ಈಗ ಮತ್ತೆ ಈ ಆಧ್ಯಾತ್ಮ ಅಂತ ತಗೊಂಡಾಗ ನಾಕ ನರಕ ಅಂತ ನೋಡುವಂಥ ಈ ಥರದ್ದು ಪದಗಳು ಬರುತ್ತೆ.